ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇನ್ನ ಟಾಪಿಕ್ ಬಂದ್ಬಿಟ್ಟು ಸ್ಕಿನ್ ಬಗ್ಗೆ. ಸ್ಕಿನ್ ಟೈಪ್ಸ್ ಎಷ್ಟಿರುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಬ್ಯೂಟಿಷಿಯನ್ ಆಗಿ ನಾವು ಸ್ಕಿನ್ ಅನಲೈಸ್ ನ ಮಾಡೋದು ತುಂಬಾ ಚೆನ್ನಾಗಿ ಕಲ್ತಿರ್ಬೇಕಾಗುತ್ತೆ. ಯಾಕಂದ್ರೆ ಕ್ಲೈಂಟಿಗೂ ಗೊತ್ತಿರಲ್ಲ ಅವ್ರ ಸ್ಕಿನ್ ಟೈಪ್ ಏನಿರುತ್ತೆ ಅಂತ ಹೇಳಿ. ಸೊ ಬಂದ್ ಕೇಳ್ತಾರೆ ನಮ್ ಸ್ಕಿನ್ ಟೈಪ್ ಏನಿದೆ ಹೇಳಿ ನೋಡಿ ಅಂತ ಹೇಳಿ. ಆಮೇಲೆ ನಮ್ಗೆ ಗೊತ್ತಿತ್ತಂದ್ರೆ ನಾವ್ ಹೇಳ್ತೀವಿ, ಗೊತ್ತಿಲ್ಲ ಅಂದ್ರೆ ನಾವ್ ಹೆಂಗ್ ಹೇಳ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರ ಸ್ಕಿನ್ ಟೈಪ್ಸ್ ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ಇದು ಬೇಸ್ ನಮಗೆ, ಯಾಕಂದ್ರೆ ಇದು ಬೇಸ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ನಾಳೆ ಮೇಕಪ್ ಮಾಡ್ಬೇಕಾದ್ರೆ ಅಥವಾ ಫೇಶಿಯಲ್ ಗೆ ರೆಕಮೆಂಡೇಶನ್ ಮಾಡ್ಬೇಕಾದ್ರೆ ಈ ತರ ಸರ್ವಿಸಸ್ ನ ಕೊಡ್ಬೇಕಾದ್ರೆ ಅವ್ರಿಗೆ ನಮ್ಗೆ ಈಸಿ ಆಗೋಗುತ್ತೆ. ಅವ್ರ ಸ್ಕಿನ್ ಟೈಪ್ಸ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ನಾವು ಈ ತರ ಸರ್ವಿಸ್ ಕೊಟ್ರೆ ಈ ತರ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಕಿನ್ ಟೈಪ್ಸ್ ನ ತುಂಬಾ ಚೆನ್ನಾಗಿ ಗೊತ್ತು ಮಾಡ್ಕೋಬೇಕಾಗುತ್ತೆ. ಇವತ್ತು ಅದೇ ಬಗ್ಗೆನ ಮಾತಾಡೋಣ ಅಂತೇಳಿ. ಸೊ ಇವತ್ತು ಮೇಜರ್ ಆಗಿ ನಮ್ಗೆ 5 ಟೈಪ್ಸ್ ಸ್ಕಿನ್ ಇರುತ್ತೆ. ಒಂದು ನಾರ್ಮಲ್ ಇರುತ್ತೆ, ಇನ್ನೊಂದು ಕಾಂಬಿನೇಷನ್, ಇನ್ನೊಂದು ಡ್ರೈ, ಇನ್ನೊಂದು ಆಯಿಲಿ, ಇನ್ನೊಂದು ಸೆನ್ಸಿಟಿವ್. ಸೊ 5 ಟೈಪ್ಸ್ ಆಫ್ ಮೇಜರ್ ಆಗಿ ನಮ್ ಸ್ಕಿನ್ ಟೈಪ್ಸ್ ಇರ್ತವೆ. ಸೊ ಹೇಗಪ್ಪ ಕಂಡುಹಿಡಿಯೋದು ಅಂತೇಳಿ ನೀವು ನೋಡೋದಾದ್ರೆ, ಸೊ ಯಾವಾಗೂ ಫೇಸ್ ಡಲ್ ಆಗಿರುತ್ತೆ, ಇಲ್ಲಿ ಡ್ರೈ ಇರುತ್ತೆ, ಇಲ್ಲಿ ಡ್ರೈ ಇರುತ್ತೆ, ಒಟ್ಟು ಡಲ್ ಆಗಿರುತ್ತೆ. ಅವ್ರ ಫೇಸ್ ಅಲ್ಲಿ ಯಾವುದೇ ರೀತಿ ಶೈನ್ ಇರೋದಿಲ್ಲ. ಅವ್ರ ಫೇಸ್ ನೋಡಿದ ತಕ್ಷಣ ಗೊತ್ತು ಮಾಡ್ಕೊಂಡ್ಬಿಡ್ಬೇಕು ನೀವು ಇವ್ರದ್ದು ಡ್ರೈ ಸ್ಕಿನ್ ಇದೆ ಅಂತ ಹೇಳಿ. ಇನ್ನೊಂದು ವಿಪರೀತ ಶೈನ್ ಇರುತ್ತೆ, ಫುಲ್ ಶೈನ್, ಎಲ್ಲಿ ನಿಂತ್ರು ಅವ್ರು ಪಳಪಳ ಅಂತ ಹೊಳಿತಾ ಇರ್ತಾರೆ, ಅಂದ್ರೆ ಆಯಿಲ್ ಅದು ಫುಲ್. ಈಗ ನೋಡಿ ನಾವು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ವಿ ಅಂದ್ರೆ ಫುಲ್ ಶೈನ್ ಹೊಡಿಯುತ್ತೆ. ಸೊ ಅವ್ರ ನ್ಯಾಚುರಲ್ ಆಗಿ ಆಯಿಲ್ ಬರ್ತಾ ಇರುತ್ತೆ. ಸೊ ಅಂತ ಸ್ಕಿನ್ ನೋಡಿದ್ರಂದ್ರೆ ನೀವು ಆಯಿಲಿ ಸ್ಕಿನ್ ಅನ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲೆಲ್ಲಾ ಡ್ರೈ ಇರುತ್ತೆ, ಈ ಟೀ ಝೋನ್ ಏನಿದೆಯಲ್ಲ ಅದು ಮಾತ್ರ ಶೈನ್ ಹೊಡಿತಾ ಇರುತ್ತೆ. ಅಂತವ್ರ ಸ್ಕಿನ್ ನೋಡಿದ್ರಂದ್ರೆ ನೀವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳಿ ಅನ್ಕೊಳ್ಳಿ. ಇನ್ನೊಂದು ಆಯಿಲಿ ಸ್ಕಿನ್ ಹೆಂಗಪ್ಪ ಗುರ್ತಿಡಿಯೋದಂದ್ರೆ ಇಲ್ಲೆಲ್ಲ ಓಪನ್ ಪೋರ್ಸ್ ಇರುತ್ತೆ ಅವ್ರದ್ದು ಫುಲ್. ಅವಾಗ ನೋಡಿದ್ರಿಂದ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಓಪನ್ ಪೋರ್ಸ್. ಒಂಥರ ಆರೆಂಜ್ ಇರುತ್ತಲ್ಲ, ಅದ್ರಲ್ಲಿ ತುತ್ತು ಹೆಂಗಿರುತ್ತೆ ನೋಡಿ ಆ ತರ ಅವ್ರಿಗೆ ಇಲ್ಲಿ ಓಪನ್ ಪೋರ್ಸ್ ಇರುತ್ತೆ. ಅದನ್ನ ನೋಡಿದ್ರೆ ನೀವು ಆಯಿಲಿ ಸ್ಕಿನ್ ಅಂತೇಳಿ ನೀವು ಗುರುತು ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೆನ್ಸಿಟಿವ್ ಸ್ಕಿನ್. ಸೆನ್ಸಿಟಿವ್ ಸ್ಕಿನ್ ಅಂದ್ರೆ ಇಲ್ಲಿ ರೆಡ್, ಒಟ್ಟು ಎಲ್ಲಾ ರೆಡ್ ಕಾಣುತ್ತೆ. ಅವ್ರದ್ದು ಫುಲ್ ನರಗಳೆಲ್ಲ ಕಾಣ್ತಾ ಇರುತ್ತೆ. ಅಂತವ್ರ ಸ್ಕಿನ್ ನೋಡಿದ್ರೆ ನೀವು ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಹೇಳಿ ನೀವು ಜಡ್ಜ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಫೇಸ್ ಅಲ್ಲಿ ಎಲ್ಲಾ ರೀತಿ ಗ್ಲೋನು ಇರುತ್ತೆ, ಶೈನೂ ಇರುತ್ತೆ, ಎಲ್ಲ ಏನು ಪ್ರಾಬ್ಲಮ್ ಇರೋದಿಲ್ಲ. ಅಂತ ಸ್ಕಿನ್ ನೋಡಿದ್ರೆ ನೀವು ನಾರ್ಮಲ್ ಸ್ಕಿನ್ ಅಂತ ಹೇಳಿ ನೀವು ಜಡ್ಜ್ ಮಾಡ್ಬೋದು. ಸೊ ಇಷ್ಟ ಇದ್ದಿದ್ದು ಇವತ್ತಿನ ಟಾಪಿಕ್. ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ ಯಾವ ತರ ನಾವು ಸ್ಕಿನ್ ಅನ್ನ ಅನಲೈಸ್ ಮಾಡ್ಬೇಕು ಅಂತ ಹೇಳಿ. Thank you for watching. Subscribe my channel.